ನಮಸ್ಕಾರ. ನನ್ನ ಹೆಸರು ಬಬಿತಾ. ನಾನಿವತ್ತು ಪಲ್ಲವಿ ನರಗುಂದೆ ಅವರು ಬರೆದಿರುವಂತಹ ಸ್ನೇಹ ಎಂಬ ಸಣ್ಣ ಕಥೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ರಾಮು ಮತ್ತು ಶ್ಯಾಮು ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು. ಇಬ್ಬರು ಒಟ್ಟಿಗೆ ಶಾಲೆಗೆ ಓದುವುದು ಮತ್ತು ಆಟವನ್ನು ಆಡುತ್ತಿದ್ದರು. ಮಧ್ಯಾಹ್ನದ ಊಟವನ್ನು ಇಬ್ಬರು ಒಟ್ಟಿಗೆ ಸವಿಯುತ್ತಿದ್ದರು. ಇಬ್ಬರ ಮನೆಗಳು ಕೂಡ ಅಕ್ಕಪಕ್ಕದಲ್ಲೇ ಇದ್ದವು. ರಾಮು ಮಧ್ಯಮ ವರ್ಗದ ಕುಟುಂಬವನಾಗಿದ್ದು, ಶಾಮು ಎನ್ನೋದು ಬಡ ಕುಟುಂಬವಾಗಿತ್ತು. ಶಾಮುವಿಗೆ ಪರೀಕ್ಷೆ ಬರೆಯಲು ಶುಲ್ಕ ಕಟ್ಟಲು ಹಣವಿರಲಿಲ್ಲ. ರಾಮುವಿನಿಂದ ಹಣ ಸಹಾಯ ಮಾಡಲಾಗಲಿಲ್ಲ. ಆದ ಕಾರಣ ಇಬ್ಬರು ಕುಳಿತು ಮಾತನಾಡಿಕೊಂಡರು. ಪ್ರತಿದಿನ ಸಾಯಂಕಾಲ ಶಾಲೆ ಮುಗಿದ ನಂತರ ಇಬ್ಬರೂ ಸೇರಿ ಕೆಲಸ ಮಾಡುವುದಾಗಿ ನಿಶ್ಚಯಿಸಿಕೊಂಡು ಶುಲ್ಕದ ಹಣ ಸಂಗ್ರಹದ ನಂತರ ಕೆಲಸ ಬಿಡುವುದಾಗಿ ನಿರ್ಧರಿಸಿದರು. ಹೀಗಿರುವಾಗ ಪ್ರತಿದಿನ ಸಾಯಂಕಾಲ ಶಾಲೆಯಿಂದ ಬಂದು ಮನೆಯಲ್ಲಿ ಹಿರಿಯರಿಗೆ ಇಬ್ಬರು ತಿಳಿಸಿಯೇ ಆಚೆ ಕಡೆ ಆಟವಾಡುತ್ತೇವೆ ಎಂದು ಹೋಗುತ್ತಿದ್ದರು. ಮನೆಯವರ ಒಪ್ಪಿಗೆಯಂತೆ ಆಚೆ ಬಂದು ಆಟವಾಡದೆ ದಿನಸಿ ಅಂಗಡಿಯಲ್ಲಿ ಇಬ್ಬರು ಕೆಲಸವನ್ನು ಮಾಡತೊಡಗಿದರು. ಹೀಗೆ ದಿನೇ ದಿನೇ ಕೆಲಸ ಮಾಡುತ್ತಾ 1 ತಿಂಗಳ ಕೆಲಸ ಮಾಡಿದ ನಂತರ ಶಾಮುವಿನ ಶಾಲೆಯ ಪರೀಕ್ಷೆಯ ಶುಲ್ಕದ ಹಣ ಅವರಿಂದ ಸಂಗ್ರಹವಾಯಿತು. ಇಬ್ಬರು ಸೇರಿ ಪರೀಕ್ಷೆಯ ಹಣವನ್ನು ಶಾಲೆಯಲ್ಲಿ ಪಾವತಿಸಿದರು. ಹೀಗೆ ರಾಮು ಶಾಮು ಮಧ್ಯದ ಸ್ನೇಹವು ಅವರ ಜೀವನದಲ್ಲಿ ಒಳ್ಳೆಯ ಒಂದು ಸ್ನೇಹವಾಗಿ ಬೆಳೆಯಿತು. ರಾಮುವಿನ ಸಹಾಯದಿಂದ ಶಾಮು ಪರೀಕ್ಷೆಯನ್ನು ಬರೆದನು. ಇಬ್ಬರು ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದರು. ನಂತರ ಇಬ್ಬರು ಒಳ್ಳೆಯ ವೃತ್ತಿಯಲ್ಲಿ ಸೇರಿಕೊಂಡರು. ಜೀವನದಲ್ಲಿ ಮುಂದುವರೆದರು. ಇದರಲ್ಲಿ ನೀತಿ ಏನಿದೆ ಅಂತ ಹೇಳಿದ್ರೆ, ಸ್ನೇಹವು ಎಲ್ಲ ಕಾಲದಲ್ಲಿಯೂ ಸದಾ ಸಿದ್ಧವಾಗಿರುವಂತಹುದು. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಕಲಾಲೋಕದವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ.